ಅಧಿಕ ಮಾಸದ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರಿಗೆ ಪ್ರತಿನಿತ್ಯದಲ್ಲಿ ಸನ್ಮಾನವನ್ನು ಗೌರವವನ್ನು ನೀಡಲಾಗ್ತಾ ಇತ್ತು. ಇವತ್ತಿನ ದಿನ ಮತ್ತೊಬ್ಬ ವೈದ್ಯರು ತಮಿಳುನಾಡಿನ ಚೆನ್ನೈ ನಿವಾಸಿಗಳಾದಂತಹ ಶ್ರೀಮಠದ ಆತ್ಮೀಯ ಶಿಷ್ಯರಾಗಿ ಪರಮಪೂಜ್ಯ ಶ್ರೀಪಾದಂಗಳವರ ಶಿಷ್ಯರಾದಂತಹ ಶ್ರೀಯುತ ಡಾಕ್ಟರ್ ನರಸಿಂಹನ್ ಎಂಬಂತಹ ಒಬ್ಬ ವೈದ್ಯರು. ಅವರು ವೈದ್ಯರಾಗಿದ್ದು ಚೆನ್ನೈ ಮಹಾನಗರದಲ್ಲಿ ವಿಶೇಷವಾಗಿ ವೈದ್ಯಕೀಯ ವೃತ್ತಿಯನ್ನು ಮಾಡ್ತಾ ಅನೇಕ ಜನ, ನೂರಾರು ಜನ ಬ್ರಾಹ್ಮಣರಿಗೆ ಮಹಾಸ್ವಾಮಿಗಳವರು ಒಂದು ಮಾತು ಹೇಳಿದರೆ ಸಾಕು, ಅಪೋಲೋ ಆಸ್ಪತ್ರೆಯಲ್ಲಿ ಎಲ್ಲರಿಗೆ ಬೇಕಾದ ಪೂರ್ಣ ಶುಶ್ರೂಷೆಯನ್ನು ಅನೇಕ ಬಾರಿ ಉಚಿತವಾಗಿ ಮಾಡಿ, ಅಷ್ಟೇ ಅಲ್ಲದೆ ತಾವೇ ಸ್ವಂತ ತಮ್ಮ ಕೈಯಿಂದ ಖರ್ಚು ಮಾಡಿ ಅವರಿಗೆಲ್ಲ ಉತ್ತಮ ಆರೋಗ್ಯವನ್ನು ನೀಡ್ತಾ ಪೂಜ್ಯ ಶ್ರೀಪಾದಂಗಳವರ ಅನೇಕ ಕಾರ್ಯಕ್ರಮಗಳಲ್ಲಿ ಉಚಿತವಾದ ವೈದ್ಯಕೀಯ ಶಿಬಿರಗಳನ್ನು ಮಾಡಿ ಪರಮ ಪೂಜ್ಯ ಶ್ರೀಪಾದಂಗಳವರ ವಿಶೇಷ ಸೇವೆಯನ್ನು ಮಾಡ್ತಾ ಇರುವಂತಹ ಶ್ರೀಯುತ ಡಾಕ್ಟರ್ ಆರ್ ನರಸಿಂಹನ್ ಇವರಿಗೆ ಪೂಜ್ಯ ಶ್ರೀಪಾದಂಗಳವರು ದಿಗ್ವಿಜಯ ಮೂಲರಾಮಾನುಗ್ರಹ ಪ್ರಶಸ್ತಿ ಎಂಬಂತಹ ಪ್ರಶಸ್ತಿಯನ್ನು ನೀಡಿ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಶ್ರೀಯುತರು ಶ್ರೀ ಟಿ ಆರ್ ರಘುಪತಿ ರಾವ್ ಹಾಗೂ ಶ್ರೀಮತಿ ಟಿ ಆರ್ ರಮಾಬಾಯಿ ದಂಪತಿಗಳ ಸುಪುತ್ರರು. ಇವರು ದೇಶದ ಪ್ರಮುಖ ಶ್ವಾಸಕೋಶ ತಜ್ಞರಲ್ಲಿ ಒಬ್ಬರಾಗಿದ್ದು ವೈದ್ಯಕೀಯ ಕ್ಷೇತ್ರದಲ್ಲಿ ಅಪಾರ ಸೇವೆ ಸಲ್ಲಿಸಿರುತ್ತಾರೆ. ಇವರು ಚೆನ್ನೈನ ಅಪೋಲೋ ಹಾಸ್ಪಿಟಲ್ ಸಂಸ್ಥೆಯಲ್ಲಿ ಶ್ವಾಸಕೋಶ ವೈದ್ಯಕೀಯ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ದು ಪ್ರಸ್ತುತ ರೆಸ್ಪಿರೇಟರಿ ರಿಸರ್ಚ್ ಫೌಂಡೇಶನ್ ಆಫ್ ಇಂಡಿಯಾ ಸಂಸ್ಥೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ವಾಸಕೋಶ ವೈದ್ಯಕೀಯ ಕ್ಷೇತ್ರದಲ್ಲಿ ಸಲ್ಲಿಸಿದ ಅಮೋಘ ಸೇವೆ, ಸಂಶೋಧನೆ ಹಾಗೂ ವೈದ್ಯಕೀಯ ಶಿಕ್ಷಣದ ಮೂಲಕ ಸಮಾಜಕ್ಕೆ ನೀಡಿದ ಅಪೂರ್ವ ಕೊಡುಗೆಗಾಗಿ ಇವರಿಗೆ ಅನೇಕ ಪ್ರತಿಷ್ಠಿತ ಪ್ರಶಸ್ತಿಗಳು ಲಭಿಸಿವೆ. ಕೊಯಮತ್ತೂರಿನ ರೆಸ್ಪಿರೇಟರಿ ಸೊಸೈಟಿಯಿಂದ ಜೀವಮಾನ ಸಾಧನಾ ಪ್ರಶಸ್ತಿ, ಲೆಜೆಂಡ್ಸ್ ಇನ್ ಮೆಡಿಸಿನ್ ಪ್ರಶಸ್ತಿ ಹಾಗೂ ಟೈಮ್ಸ್ ನೌ ವತಿಯಿಂದ ಅತ್ಯುತ್ತಮ ಸ್ಫೂರ್ತಿದಾಯಕ ಶ್ವಾಸಕೋಶ ತಜ್ಞ ಎಂಬ ಪ್ರಶಸ್ತಿ, ಮಾಧ್ವ ಸಭೆಯ ಧನ್ವಂತರಿ ಪ್ರಶಸ್ತಿ, ಹೀಗೆ 10 ಹಲವು ಪ್ರಶಸ್ತಿಗಳನ್ನು ಪಡೆದ ಹೆಗ್ಗಳಿಕೆ ಇವರದು. ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯುನ್ನತ ಸಾಧನೆಗೈದ ಸಮಾಜದ ಆರೋಗ್ಯ ಸೇವೆಗೆ ಅಮೂಲ್ಯ ಕೊಡುಗೆ ನೀಡುತ್ತಿರುವ ಡಾಕ್ಟರ್ ಆರ್ ನರಸಿಂಹನ್ ರವರ ಸಾಧನೆ ಅಗಣ್ಯವಾದದ್ದು. ಅವರಿಗೆ ದೇವರು ಪೂರ್ಣ ಆರೋಗ್ಯ ಆಯುಷ್ಯ ಕೊಟ್ಟು ಅನುಗ್ರಹಿಸಲಿ ಎಂದು ಅಸ್ಮದುಪಾಸ್ಯ ಮೂರ್ತಿ ಶ್ರೀಮನ್ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಇಂತಿ ನಾರಾಯಣ ಸ್ಮರಣೆಗಳು. ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು. ಪರಾಭವ ಅಧಿಕ ಜ್ಯೇಷ್ಠ ಶುಕ್ಲ ಚತುರ್ದಶಿ, ಉತ್ತರಾದಿಮಠ, ಮೈಸೂರು. ನಮ್ಮ ಡಾಕ್ಟರ್ ನರಸಿಂಹನ್ ಅವರು ಕೂಡ ನಿಜವಾಗಿ ಹೆಚ್ಚು ಈ ಭಾಗದಲ್ಲಿ ಅವರ ಪರಿಚಯ ಕೆಲವರಿಗೆ ಇರಬಹುದು, ಇಲ್ಲದೇ ಇರಬಹುದು. ಆದರೆ ಬಹಳ ದೊಡ್ಡ ವೈದ್ಯರಾಗಿ ಚೆನ್ನೈ ಮಹಾನಗರದಲ್ಲಿ ಅತ್ಯಂತ ಎಲ್ಲರೂ ಕೈ ಬಿಟ್ಟಂತಹ ಕೇಸುಗಳಿದ್ವು ಅಂದರೆ ಇವರ ಹತ್ರ ಕಳಿಸ್ತಾರೆ. ಅಷ್ಟು ಇವರ ಬಗ್ಗೆ ವಿಶ್ವಾಸ. ಬಹಳ ದೊಡ್ಡ ದೊಡ್ಡ ಮುಖ್ಯಮಂತ್ರಿಗಳು, ಇಂಥವರು ಬಹಳ ಉನ್ನತ ಅಧಿಕಾರಿಗಳಿಗೇನಾದರೂ ಅನಾರೋಗ್ಯ ಆದರೆ ಆ ಸಂದರ್ಭದಲ್ಲಿ ಅದನ್ನು ನೋಡಿಕೊಳ್ಳೋದು ಇವರೇ. ಅದರ ಅಭಿಪ್ರಾಯ ಅಷ್ಟು ಇವರ ಬಗ್ಗೆ ಇಡೀ ನಮ್ಮ ಭಾರತ ದೇಶದಲ್ಲಿಯೇ ಒಂದು ವಿಶೇಷವಾದಂತಹ ವಿಶ್ವಾಸ ಇದೆ. ಇವರ ಮಗನೂ ಹಾಗೆ ಇಡೀ ಭಾರತದಲ್ಲೇ ವರ್ಲ್ಡ್ ಒಳಗೇ ಆ ರೋಬೋಟ್ ಆಪರೇಷನ್ ಮಾಡುವುದರಲ್ಲಿ ಮೊದಲ ಹೆಸರನ್ನು ಪಡೆದದ್ದು ಇವರ ಮಗ. ಅಷ್ಟು ದೊಡ್ಡದಾದ ಒಂದು ಖ್ಯಾತಿಯನ್ನು ಪಡೆದು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಕೇವಲ ವೈದ್ಯಕೀಯ ವೃತ್ತಿಯಿಂದ ಮಾತ್ರ ಮಾಡದೆ ಸಮಾಜ ಸೇವೆಯನ್ನು ಅತ್ಯಂತ ಪ್ರೀತಿಯಿಂದ ಬಂದವರಿಗೆಲ್ಲ ಅಷ್ಟು ಅನುಕೂಲ ಮಾಡಿಕೊಡುವಂತಹ ಸ್ವಭಾವ, ವಿಶಾಲ ಹೃದಯ. ಅನೇಕ ಧಾರ್ಮಿಕ ಕಾರ್ಯಗಳಲ್ಲಿಯೂ ವಿಶೇಷ ಪ್ರೋತ್ಸಾಹನೆಯನ್ನು ನೀಡುತ್ತಾರೆ. ಅಂತಹ ನರಸಿಂಹನ್ನವರು, ಅವರ ಕುಟುಂಬದವರು, ಅವರ ಮಕ್ಕಳು ಎಲ್ಲರಿಗೂ ದೇವರು ದೀರ್ಘ ಆಯುರಾರೋಗ್ಯಗಳನ್ನು ಕೊಟ್ಟು ಈ ತರಹದ ಸಮಾಜ ಸೇವೆ, ವೈದ್ಯಕೀಯ ಸೇವೆ, ಧನ್ವಂತರಿಯ ಸೇವೆ ಅವರಿಂದ ನಿರಂತರವಾಗಿ ನಡೆಯಲಿ ಅಂತ ಧನ್ವಂತರಿಯ ಸನ್ನಿಧಾನದಲ್ಲಿ ಅವರಿಗೆ ಈ ಒಂದು ವಿಶೇಷವಾದ ಶ್ರೀ ದಿಗ್ವಿಜಯ ಮೂಲರಾಮ ಪ್ರಶಸ್ತಿ, ಅನುಗ್ರಹ ಪ್ರಶಸ್ತಿ ಎಂಬ ಬಿರುದನ್ನು ಕೊಟ್ಟು ಅವರಿಗೆ ಅನುಗ್ರಹ ಮಾಡಿದೆ. ಇನ್ನೂ ಹೆಚ್ಚು ಸಾಧನೆಯನ್ನು ದೇವರು ಅವರಿಂದ ಮಾಡಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ.